ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಯಾವುದೇ ಸಮಸ್ಯೆಯನ್ನು ಬುಡ ಸಮೇತ ಕಿತ್ತು ಹಾಕಿಬಿಟ್ರೆ ಅದು ಮತ್ತೆ ಹುಟ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಹಿಡಿಬಹುದು. ಅಲ್ಲಿವರೆಗಾದರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಒಳ್ಳೆಯದ್ದು ಕೆಟ್ಟದ್ದು ಅಂತೂ ಇಸ್ರೇಲ್ ಗಾಜಾ ಪಟ್ಟಿಯಲ್ಲಿ ಅಂಥದ್ದೊಂದು ಕೆಲಸವನ್ನು ಮಾಡ್ತಾ ಇದೆ. ಸಿರಿಯಾ, ಲೆಬನಾನ್ಗಳಲ್ಲಿ ಆಡಳಿತ ಬದಲಾವಣೆ ಮಾಡಿ ಅಲ್ಲಿಂದ ಹಮಾಸ್ಗೆ ಯಾವ ಬೆಂಬಲವೂ ಸಿಗದ ಹಾಗೆ ನೋಡ್ಕೊಳ್ತಾ, ಮತ್ತೊಂದು ಕಡೆ ಗಾಜಾ ಪಟ್ಟಿಯನ್ನು ಕ್ಲೀನ್ ಮಾಡೋ ಇಸ್ರೇಲಿನ ಪ್ರಯತ್ನ ಭಾಗಶಃ ಯಶಸ್ಸನ್ನು ಪಡ್ಕೊಳ್ತಾ ಇದ್ದ ಹಾಗೆ ಕಾಣ್ತಾ ಇದೆ. ಈಗಾಗಲೇ ಅರ್ಧ ಗಾಜಾನ ಇಸ್ರೇಲ್ ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತಗೊಂಡಿದೆ. ಅದಕ್ಕೆ ಬೇಕಾದ ಬೆಂಬಲವನ್ನ ಅಮೆರಿಕಾದಿಂದ ಪಡ್ಕೊಳ್ತಾ ಇದೆ. ಇಸ್ರೇಲಿನ ಈ ಕೆಲಸ ಗಾಜಾದಲ್ಲಿನ ಪ್ಯಾಲೆಸ್ತೀನಿಯರನ್ನ ಸ್ವಲ್ಪ ಮಟ್ಟಿಗೆ ಸಂಕಷ್ಟಕ್ಕೆ ಸಿಲುಕೋ ಹಾಗೆ ಮಾಡ್ತಾ ಇರೋದು ನಿಜ. ಆದರೆ ಅದಕ್ಕೂ ಕಾರಣವಾಗ್ತಾ ಇರೋದು ಹಮಾಸ್ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಗಾದರೆ ಇಸ್ರೇಲ್ ಗಾಜಾದಲ್ಲಿ ಏನು ಮಾಡಬೇಕು ಅಂದ್ಕೋತಾ ಇದೆ? ಇವತ್ತಿನ ಗಾಜಾದ ಪರಿಸ್ಥಿತಿಗೆ ಹಮಾಸ್ ಹೇಗೆ ಕಾರಣ ಆಗ್ತಾ ಇದೆ? ಈ ಹಿಂದೆ ಯಾವಾಗೆಲ್ಲ ಇಸ್ರೇಲ್ ಗಾಜಾ ಪಟ್ಟಿಯನ್ನು ತನ್ನ ಹಿಡಿತಕ್ಕೆ ತಗೊಂಡಿತ್ತು, ಆಮೇಲೆ ಏನಾಯಿತು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಹಮಾಸ್ನ ಉಗ್ರರು ಮಾಡಿದ ಅದೊಂದು ತಪ್ಪು ಇವತ್ತು ಲಕ್ಷಾಂತರ ಪ್ಯಾಲೆಸ್ತೀನಿಯರ ಬದುಕುಗಳನ್ನು ಬೆಂಕಿಗೆ ತಳ್ಳಿದೆ. 7ನೇ ಶತಮಾನದಲ್ಲಿ ಅಕ್ಕಪಕ್ಕದ ಊರುಗಳ ಮೇಲೆ, ಬುಡಕಟ್ಟುಗಳ ಮೇಲೆ ದಾಳಿ ಮಾಡೋದು, ಅಲ್ಲಿನ ಜನರನ್ನು ಕೊಲ್ಲೋದು, ಹೆಂಗಸರನ್ನ ಮಕ್ಕಳನ್ನು ಹೊತ್ಕೊಂಡು ಹೋಗೋದು, ಒತ್ತೆಯಾಳಗಳನ್ನು ಇಟ್ಕೊಳ್ಳೋದು, ಇದೆಲ್ಲ ನಡೀತಾ ಇತ್ತು. ಅವತ್ತಿಗೆ ನಾಗರಿಕತೆ ತುಂಬ ಬೆಳೆದಿರಲಿಲ್ಲ. ಹೀಗಾಗಿ ಸಾಮಾಜಿಕವಾಗಿ ಯಾರು ಇಂಥದ್ದನ್ನೆಲ್ಲ ಮಾಡ್ತಾರೆ ಅವರು ಶಕ್ತಿಶಾಲಿಗಳ ಥರ ಕಾಣಿಸ್ಕೊಳ್ತಾ ಇದ್ರು. ಆದರೆ ಈಗ ಕಾಲ ಬದಲಾಗಿದೆ. ಅದಕ್ಕೆ ಸರಿಯಾಗಿ ಅಪ್ಡೇಟ್ ಆಗದೆ ಇದ್ರೆ ಅದು ನಮ್ಮ ತಪ್ಪಾಗುತ್ತೆ. ಈಗ ದಾಳಿ ಮಾಡೋದು, ಹೆಂಗಸರನ್ನು ಹೊತ್ಕೊಂಡು ಹೋಗೋದು, ಇದೆಲ್ಲ ಶೌರ್ಯ ಅನ್ನಿಸ್ಕೊಳ್ಳೋದಿಲ್ಲ, ಕ್ರೌರ್ಯ ಅನ್ನಿಸ್ಕೊಳ್ಳುತ್ತೆ, ಮೂರ್ಖತನ ಅನ್ನಿಸ್ಕೊಳ್ಳುತ್ತೆ. ಗಾಜಾದ ಗಡಿಗಳ ಮೂಲಕ ಇಸ್ರೇಲಲ್ಲಿ ಹಮಾಸ್ ಮಾಡಿಸಿದ್ದು ಇದೇ ಕ್ರೌರ್ಯವನ್ನ. ಅದರ ಪರಿಣಾಮ ಇವತ್ತು ಗಾಜಾ ಅನ್ನೋದು ಸಂಪೂರ್ಣವಾಗಿ ಧೂಳಿಪಟ ಆಗಿದೆ. ಅವತ್ತು ಹಮಾಸ್ನ ಕ್ರೌರ್ಯವನ್ನ ಸಂಭ್ರಮಿಸಿದವರು ಇವತ್ತು ಆಕಾಶ ನೋಡ್ತಾ, ಯಾ ಖುದಾ ನಮಗಿದೆಂಥ ಪರಿಸ್ಥಿತಿ ತಂದುಬಿಟ್ಟೆ ಅಂತ ಅಲವತ್ತುಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಾಜಾ ಪಟ್ಟಿ ಸದ್ಯಕ್ಕೆ ಸರಿ ಮಾಡೋದಕ್ಕೆ ಸಾಧ್ಯ ಆಗದಷ್ಟು ಹಾಳಾಗಿದೆ. ಅಲ್ಲಿ ಸರಿಸುಮಾರು 48,000 ನಾಗರಿಕರು ಸಾವಿಗೀಡಾಗಿದ್ದಾರೆ ಅಂತ ಹಮಾಸ್ ಹೇಳ್ತಾ ಇದೆ. ಕಳೆದ ರಾತ್ರಿ ಕೂಡ ಇಸ್ರೇಲ್ ಗಾಜಾದ ಮೇಲೆ ದಾಳಿ ನಡೆಸಿದ್ದು, ಆ ದಾಳಿಯಲ್ಲಿ 19 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಹಮಾಸ್ ಪಾಠ ಕಲಿತಂತಿಲ್ಲ. ಇಸ್ರೇಲಿನ ಒತ್ತೆಯಾಳುಗಳನ್ನು ಬಿಡುಗಡೆಗೊಳಿಸಿ ಸಂಧಾನಕ್ಕೆ ಅವರು ಮುಂದಾಗ್ತಾ ಇಲ್ಲ. ಪರಿಣಾಮ ಸಾಮಾನ್ಯ ಪ್ಯಾಲೆಸ್ತೀನಿಯರು ಸಾವಿಗೀಡಾಗ್ತಾ ಇದ್ದಾರೆ. ಇನ್ನು ಪ್ಯಾಲೆಸ್ತೀನನ್ನು ಯಾರು ಬೆಂಬಲಿಸ್ತಾ ಇದ್ದಾರೆ ಅವರಿಗೆ ಅರ್ಥವಾಗಬೇಕಾಗಿರೋ ವಿಷಯ ಕೂಡ ಒಂದಿಲ್ಲಿದೆ. ಪ್ಯಾಲೆಸ್ತೀನ್ ಅಂದರೆ ಹಮಾಸ್ ಅಲ್ಲ. ಹಮಾಸ್ ಅನ್ನೋದು ಒಂದು ಭಯೋತ್ಪಾದಕ ಸಂಘಟನೆ. ಪ್ಯಾಲೆಸ್ತೀನ್ನ ಹೆಸರಲ್ಲಿ ಅಧಿಕಾರವನ್ನು ಸಂಪೂರ್ಣವಾಗಿ ತನ್ನ ಕೈಗೆ ತಗೋಬೇಕು ಅಂತ ಹೋರಾಟ ಮಾಡ್ತಾ ಇರೋ ಉಗ್ರ ಸಂಘಟನೆ ಇದು. ಇದೇ ಹಮಾಸ್ನ ಉಗ್ರರು ಈ ಹಿಂದೆ ಗಾಜಾದಲ್ಲಿ ಪ್ಯಾಲೆಸ್ತೀನಿ ರಾಜಕೀಯ ಸಂಘಟನೆ ಫತಾಹ್ನ 106 ಸದಸ್ಯರನ್ನ ಅಮಾನುಷವಾಗಿ ನೇಣಿಗೆ ಹಾಕಿ ಗುಂಡಿಟ್ಟು ಕೊಂದು ಹಾಕಿದ್ರು ಅನ್ನೋದನ್ನ ಇಲ್ಲಿ ನಾವು ಮರೆಯೋ ಹಾಗಿಲ್ಲ. ಹಾಗೆ ಜಗತ್ತು ಪ್ಯಾಲೆಸ್ತೀನ್ನ ವಿರುದ್ಧ ಇಲ್ಲ, ಆದರೆ ಹಮಾಸನ್ನು ಯಾರೂ ಪ್ರೀತಿಸೋದಕ್ಕೆ ಸಾಧ್ಯನೂ ಇಲ್ಲ. ಇವತ್ತು ಗಾಜಾ ಈ ಪರಿಸ್ಥಿತಿಗೆ ಬರೋದಕ್ಕೆ ಹಮಾಸೇ ಕಾರಣ ಅನ್ನೋದರಲ್ಲಿ ಅತಿಶಯೋಕ್ತಿನೂ ಇಲ್ಲ. ಇದನ್ನು ಭಾರತ ಸೇರಿದಂತೆ ಜಗತ್ತಿನ ನಾನಾ ಭಾಗಗಳಲ್ಲಿನ ಪ್ಯಾಲೆಸ್ತೀನ್ ಸಮರ್ಥಕರು ಅರ್ಥ ಮಾಡ್ಕೋಬೇಕಿತ್ತು. ಆದರೆ ಅವರಿಗೂ ಇದು ಅರ್ಥವಾದಂತಿಲ್ಲ ಅನ್ನೋದು ನಿಜಕ್ಕೂ ದುರಂತದ ವಿಷಯ. ಗೆಳೆಯರೆ, ಇನ್ನು ಗಾಜಾಪಟ್ಟಿಯ ವಿಷಯಕ್ಕೆ ನಾವು ಬರೋದಾದ್ರೆ ಸದ್ಯಕ್ಕೆ ಅರ್ಧದಷ್ಟು ಗಾಜಾಪಟ್ಟಿ ಇಸ್ರೇಲ್ನ ಹಿಡಿತಕ್ಕೆ ಸಿಕ್ಕಿದೆ. ಹಾಗೆ ನೋಡೋದಾದ್ರೆ ಈ ಗಾಜಾಪಟ್ಟಿ ಇರೋದು 365 ಚದರ ಕಿಲೋಮೀಟರ್. ಇದು ಉತ್ತರದಿಂದ ದಕ್ಷಿಣಕ್ಕೆ 41 ಕಿಲೋಮೀಟರ್ ಉದ್ದ ಇದೆ. ಮೆಡಿಟರೇನಿಯನ್ನಿಂದ ಇಸ್ರೇಲ್ನ ಕಡೆಗೆ ಕೆಲ ಕಡೆಗಳಲ್ಲಿ 6 ಕಿಲೋಮೀಟರ್ ಅಗಲ ಇದ್ರೆ ಮತ್ತೆ ಕೆಲ ಕಡೆಗಳಲ್ಲಿ ಹೆಚ್ಚು ಅಂದರೆ 12 ಕಿಲೋಮೀಟರ್ಗಳಷ್ಟು ಅಗಲ ಇದೆ. ಇನ್ನು ಇಷ್ಟು ಜಾಗದಲ್ಲಿ 24 ಲಕ್ಷ ಮಂದಿ ವಾಸ ಮಾಡ್ತಾರೆ. ಹೀಗಾಗಿ ಅಲ್ಲಿ ಜನಸಾಂದ್ರತೆ ಅನ್ನೋದು ತುಂಬಾನೇ ಹೆಚ್ಚು. ಹಾಗೇನೆ ಅಲ್ಲಿ 14 ವರ್ಷದ ಒಳಗಿನ ಮಕ್ಕಳ ಒಟ್ಟು ಜನಸಂಖ್ಯೆ 43.7ರಷ್ಟಿದ್ರೆ 18 ವರ್ಷದ ಒಳಗಿನವರು 50%ನಷ್ಟಿದ್ದಾರೆ. ಅಂದರೆ ಅಲ್ಲಿನ ಯೂತ್ ಪಾಪ್ಯುಲೇಷನ್ ತುಂಬಾನೇ ಹೆಚ್ಚಾಗಿದೆ. ಹಾಗೆ ಅಲ್ಲಿನ ಜನಸಂಖ್ಯೆಯ ಕಾರಣದಿಂದ ನಿರುದ್ಯೋಗದ ಸಮಸ್ಯೆ ಕೂಡ ಹೆಚ್ಚು. 46% ಮಂದಿ ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಆ ಪೈಕಿ ಯುವಕರ ಸಂಖ್ಯೆ 70%ರಷ್ಟಿದೆ. ಈ ಗಾಜಾನ ಒಟ್ಟು 5 ಭಾಗಗಳಾಗಿ ವಿಂಗಡಿಸಿದ್ದು ಉತ್ತರ ಗಾಜಾ, ಗಾಜಾ ಸಿಟಿ, ಡೈರ್ ಅಲ್ ಬಲ್ಹಾ, ಖಾನ್ ಯೂನಿಸ್ ಹಾಗೂ ರಫಾ ಅಂತ ಗುರುತಿಸ್ತಾರೆ. ಇಂಥ ಗಾಜಾ ಪಟ್ಟಿಯನ್ನ 60ರ ದಶಕದಲ್ಲೇ ಇಸ್ರೇಲ್ ಸುಮಾರು 1 ವರ್ಷಗಳ ಕಾಲ ಸಂಪೂರ್ಣವಾಗಿ ಆಕ್ರಮಿಸಿಕೊಂಡು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ತು. 1956ರಿಂದ 57ರವರೆಗೆ ಗಾಜಾಪಟ್ಟಿ ಇಸ್ರೇಲ್ನ ಹಿಡಿತದಲ್ಲಿತ್ತು. ಅದಾದ ನಂತರ
59ರಿಂದ 67ರವರೆಗೆ ಗಾಜಾನ ಈಜಿಪ್ಟ್ ತನ್ನ ಹಿಡಿತಕ್ಕೆ ತಗೊಳ್ತು. ಆ ಬಳಿಕ ಮತ್ತೆ ಇಸ್ರೇಲ್ ಆ ಪಟ್ಟಿ ಮೇಲೆ ಹಿಡಿತ ಸಾಧಿಸ್ತಾದರೂ 1979ರ ನಂತರ ಗಾಜಾ ಪಟ್ಟಿಯನ್ನು ತನ್ನ ಕೈಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಇಸ್ರೇಲ್ ಇಷ್ಟಪಡಲಿಲ್ಲ. ಅದಕ್ಕೆ ಸಾಕಷ್ಟು ಕಾರಣಗಳಿದ್ವು. ಅಲ್ಲಿ ಪಾಲಸ್ತೀನಿಯರು ತಮ್ಮ ಹೋರಾಟವನ್ನು ತೀವ್ರವಾದದಿಂದ ರಾಜಕೀಯ ಹೋರಾಟದ ಕಡೆಗೆ ಮುನ್ನಡೆಸೋದಕ್ಕೆ ಶುರು ಮಾಡಿದರು. ಅಮೆರಿಕ ಸೇರಿದಂತೆ ಸಾಕಷ್ಟು ದೇಶಗಳು ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಸಂಬಂಧ ಸುಧಾರಣೆಗೆ ಪ್ರಯತ್ನ ಮಾಡ್ತಾ ಇದ್ವು. ಅಂತಾರಾಷ್ಟ್ರೀಯ ಸಮುದಾಯ ಶಾಂತಿಯುತ ಹೋರಾಟವನ್ನು ಬೆಂಬಲಿಸ್ತಾ ಇತ್ತು. ಹೀಗಾಗಿ ಇಸ್ರೇಲ್ ಮತ್ತೆ ಗಾಜಾಗೆ ಕೈ ಹಾಕುವ ಸಾಹಸ ಮಾಡಲಿಲ್ಲ. ಈ ಮಧ್ಯೆ 1993ರ ಹೊತ್ತಿಗೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಒಂದು ಒಪ್ಪಂದ ಆಯಿತು. ಸೊ ಗಾಜಾ ಪಟ್ಟಿ ಪ್ಯಾಲೆಸ್ತೀನಿಯರ ಕೈಯಲ್ಲೇ ಉಳಿದುಬಿಡ್ತು. ಅದಾದ ಮೇಲೆ ಗಾಜಾದಲ್ಲಿ ಹಮಾಸ್ ಹುಟ್ಟುಕೊಳ್ತು. ಅವರು ಗಾಜಾನ ಆಳ್ತಾ ಇದ್ದ ರಾಜಕೀಯ ಸಂಘಟನೆ ಫತಾಹ್ನ ಅಲ್ಲಿಂದ ಓಡಿಸಿದ್ರು. ಅಷ್ಟೇ ಅಲ್ಲ, ಗಾಜಾದ ಗಡಿಗಳ ಮೂಲಕ ಇಸ್ರೇಲ್ ಮೇಲೆ ದಾಳಿಗಳನ್ನು ಕೂಡ ಶುರು ಮಾಡಿದರು. ಇಷ್ಟಾದರೂ ಇಸ್ರೇಲ್ ಗಾಜಾ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಆಗಾಗ ಅಲ್ಲಿಂದ ರಾಕೆಟ್ಗಳು ಹಾರಿ ಬರ್ತಾ ಇದ್ವು. ಅವನ ಐರನ್ ಡೋಮ್ ಹೊಡೆದು ಹಾಕ್ತಾ ಇತ್ತು. ಇನ್ನು ಅಲ್ಲಿಂದ ಬರ್ತಾ ಇದ್ದ ಉಗ್ರರು ಇಸ್ರೇಲಲ್ಲಿ ಒಂದಷ್ಟು ದಾಳಿಗಳನ್ನು ಮಾಡ್ತಾ ಇದ್ರು. ಎಲ್ಲೋ ಬಾಂಬ್ ಸ್ಫೋಟ, ಇನ್ನೆಲ್ಲೋ ಗುಂಡಿಟ್ಟುಕೊಳ್ಳೋದು, ಈ ಥರದ ಒಂದಷ್ಟು ಘಟನೆಗಳಾಗ್ತಾ ಇದ್ವು. ಸೊ ಇಸ್ರೇಲ್ ಉಗ್ರರ ವಿರುದ್ಧದ ಕಾರ್ಯಾಚರಣೆಯ ಜವಾಬ್ದಾರಿಯನ್ನು ಮೊಸಾದ್ ಹಾಗೂ ಶಿನ್ ಬೆಟ್ಗಳಿಗೆ ವಹಿಸಿಕೊಡ್ತು. ಅವರೊಂದಷ್ಟು ನಿರ್ದಿಷ್ಟ ಕಾರ್ಯಾಚರಣೆಗಳ ಮೂಲಕ ಯಾರನ್ನು ಬೇಕೋ ಅವರನ್ನು ಹೊಡೆದು ಹಾಕ್ತಾ ಇದ್ರು. ಇನ್ನೂ ಬೇಕು ಅಂದರೆ ಆಗಾಗ ವೈಮಾನಿಕ ದಾಳಿಗಳನ್ನು ಮಾಡಿ ಕೆಲವರನ್ನು ಇಸ್ರೇಲ್ ಕೊಂದು ಹಾಕ್ತಾ ಇತ್ತು. ಆದರೆ ನಾಗರಿಕರ ತಂಟೆಗೆ ಹೋಗೋದು, ಗಾಜಾನ ವಶಪಡಿಸ್ಕೊಳ್ಳೋದು, ಅದರೊಳಗೆ ಸೇನೆಯನ್ನು ನುಗ್ಗಿಸೋದು, ಇಂಥ ಕೆಲಸಕ್ಕೆ ಇಸ್ರೇಲ್ ಮುಂದಾಗಲಿಲ್ಲ. ಆದರೆ ಯಾವಾಗ ಮೊನ್ನೆ ಅಕ್ಟೋಬರ್ 7ನೇ ತಾರೀಕು ಹಮಾಸ್ ಗಡಿ ದಾಟಿ ಬಂದು ಪೈಶಾಚಿಕ ಕೃತ್ಯಕ್ಕೆ ಮುಂದಾಯಿತೋ ಇಸ್ರೇಲ್ ಕನಲ್ಲಿ ಹೋಯಿತು. ಅವರು ಎಲ್ಲ ಹಳೆಯ ದ್ವೇಷವನ್ನು ಒಟ್ಟಿಗೆ ತೀರಿಸ್ಕೊಳ್ಳೋದಕ್ಕೆ ಮುಂದಾಗಿಬಿಟ್ರು. ಆಗ ಕೂಡ ಒತ್ತೆಯಾಳುಗಳನ್ನು ಬಿಡುಗಡೆಗೊಳಿಸಿ ಅಮೆರಿಕ ಮತ್ತು ಕತಾರ್ ನೇತೃತ್ವದಲ್ಲಿ ಸಂಧಾನ ಮಾಡ್ಕೊಳ್ಳೋದಕ್ಕೆ ಹಮಾಸ್ಗೊಂದು ಅವಕಾಶ ಇತ್ತು. ಆದರೆ ಹಮಾಸ್ ನಾಯಕರ ಲೆಕ್ಕಾಚಾರ ಬೇರೆನೇ ಇತ್ತು. ಹೀಗಾಗಿ ಇಸ್ರೇಲ್ ಗಾಜಾದ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸೋದ್ರ ಜೊತೆಗೆ ಅಲ್ಲಿಗೆ ಭೂಸೇನೆಯನ್ನು ಕೂಡ ನುಗ್ಗಿಸ್ತು. ಹೀಗಾಗಿ ಗಾಜಾ ಪಟ್ಟಿಯಲ್ಲಿ ಮಾರಣ ಹೋಮ ನಡೆದು ಹೋಗಿದೆ. ಅಲ್ಲಿದ್ದ ಕಟ್ಟಡಗಳ ಕೆಳಗೆ ಹಮಾಸ್ ಉಗ್ರರು ಅವಿತಿದ್ದಾರೆ ಅನ್ನೋ ಕಾರಣಕ್ಕೆ ಇಸ್ರೇಲ್ ಬಹುತೇಕ ಎಲ್ಲ ಕಟ್ಟಡಗಳನ್ನು ಧ್ವಂಸಗೊಳಿಸಿದೆ. ಗಾಜಾನ ಉತ್ತರ ಮತ್ತು ದಕ್ಷಿಣ ಅಂತ ಡಿವೈಡ್ ಮಾಡಿದೆ. ಜನರಿಗೆ ಸೇಫ್ ಪ್ಯಾಸೇಜನ್ನು ಮಾಡಿಕೊಡುವ ಹೆಸರಲ್ಲಿ ಒಂದಷ್ಟು ಬಫರ್ ಝೋನ್ಗಳನ್ನು ಇಸ್ರೇಲ್ ಕ್ರಿಯೇಟ್ ಮಾಡ್ತು. ಹಾಗೆಯೇ ಮೆಡಿಟರೇನಿಯನ್ ಸಮುದ್ರದ ಕಡೆಯಲ್ಲಿ ಹಾಗೂ ಇಸ್ರೇಲ್ ಮತ್ತು ಈಜಿಪ್ಟ್ನ ಗಡಿ ಭಾಗದಲ್ಲಿ ಕೂಡ ಇಸ್ರೇಲ್ ಸೇನೆ ಬೀಡುಬಿಟ್ಟಿದೆ. ಸೊ ಇದು ಗಾಜಾ ಪಟ್ಟಿಯ ಮೇಲೆ ಇಸ್ರೇಲ್ನ ಹಿಡಿತ ಹೆಚ್ಚಾಗುವ ಹಾಗೆ ಮಾಡಿದೆ. ಅದು ಹೇಗೆ ಅಂತೀರಾ ಗೆಳೆಯರೆ? ಇಸ್ರೇಲ್ ಮತ್ತು ಗಾಜಾ ಪಟ್ಟಿಯ ನಡುವಿನ ಬಾರ್ಡರ್ ಇತ್ತಲ್ಲ, ಅಲ್ಲಿನ ಬಫರ್ ಝೋನನ್ನು ಇಸ್ರೇಲ್ ಡಬಲ್ ಮಾಡಿಕೊಂಡಿದೆ. ಅಂದರೆ ಇಲ್ಲಿವರೆಗೆ 1 ಕಿಲೋಮೀಟರ್ವರೆಗೆ ಬಫರ್ ಝೋನ್ ಇದ್ರೆ ಅದೀಗ 2 ಕಿಲೋಮೀಟರ್ಗೆ ಹೆಚ್ಚಿಗೆ ಆಗಿದೆ. ಇನ್ನು ಇಲ್ಲಿ ಹೆಚ್ಚಾಗಿರುವ 1 ಕಿಲೋಮೀಟರ್ ಬಫರ್ ಝೋನ್ ಪ್ರದೇಶದಲ್ಲಿ ಪ್ಯಾಲೆಸ್ತೀನಿಯರಿಗೆ ಸೇರಿದ ಎಲ್ಲ ಮನೆಗಳನ್ನು, ಕಟ್ಟಡಗಳನ್ನು, ಆಸ್ಪತ್ರೆಗಳನ್ನು ನೆಲಸಮ ಮಾಡಲಾಗಿದೆ. ಈಗ ಆ ಬಫರ್ ಝೋನ್ ಸಂಪೂರ್ಣವಾಗಿ ಇಸ್ರೇಲ್ ಸೇನೆಯ ಕೈಯಲ್ಲಿದೆ. ಇದು ಗಾಜಾ ಸುತ್ತಲೂ ಇರೋ ಪ್ರದೇಶ ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಇದರ ಜೊತೆಗೆ ಇಸ್ರೇಲ್ ಗಾಜಾನ ಉತ್ತರ ಮತ್ತು ದಕ್ಷಿಣ ಅಂತ ವಿಭಜಿಸಿದೆ ಅಲ್ವಾ, ಅಲ್ಲೂ ಕೂಡ ಇದೇ ರೀತಿಯ ಬಫರ್ ಝೋನನ್ನು ಮಾಡಿಕೊಂಡಿದೆ. ಅಲ್ಲಿ ಕೂಡ ಕೃಷಿ ಭೂಮಿ, ಕಟ್ಟಡಗಳು, ಆಸ್ಪತ್ರೆಗಳು, ವಾಣಿಜ್ಯ ಕಟ್ಟಡಗಳು, ಹೀಗೆ ಪ್ರತಿಯೊಂದನ್ನು ಕ್ಲಿಯರ್ ಮಾಡಿರೋ ಇಸ್ರೇಲ್ ಸೇನೆ ಗಾಜಾದ 365 ಚದರ ಕಿಲೋಮೀಟರಲ್ಲಿ ಸುಮಾರು ಅರ್ಧದಷ್ಟು ಭೂಭಾಗವನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದೆ. ಸೊ ಅಲ್ಲಿ ಯಾವುದೇ ಕಾರಣಕ್ಕೂ ಮತ್ತೆ ಪ್ಯಾಲೆಸ್ತೀನಿಯರಿಗೆ ಆ ಜಾಗ ಸಿಗೋದು ಡೌಟೇ. ಹೀಗಾಗಿನೇ ಗಾಜಾ ಪಟ್ಟಿ ಮೇಲೆ ಇಸ್ರೇಲ್ನ ಕಂಟ್ರೋಲ್ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇರೋದು. ಇದರ ಜೊತೆಗೆ ಟ್ರಂಪ್ ಕೂಡ ಹಮಾಸ್ ಜೊತೆ ಮಾತುಕತೆಗಳನ್ನು ನಡೆಸೋದಾಗಿ ಹೇಳಿದ್ದಾರೆ. ಒಂದು ವೇಳೆ ಅವ್ರು ನಮ್ಮ ಮಾತನ್ನು ಕೇಳದೆ ಹೋದರೆ ಅಲ್ಲಿಗೆ ಅಮೆರಿಕಾದ ಶಾಂತಿ ಪಾಲನಾ ಪಡೆಗಳು ಹೋಗಬಹುದು ಅನ್ನೋ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಗಾಜಾ ಪಟ್ಟಿ ಅನ್ನೋದು ಟ್ರಂಪ್ ಕಣ್ಣಿಗೊಂದು ರಿಯಲ್ ಎಸ್ಟೇಟ್ ಆಸ್ತಿ ಥರ ಕಾಣ್ತಾ ಇದೆ. ಹೀಗಾಗಿ ಅವರದನ್ನು ಅಮೆರಿಕಾನೇ ತನ್ನ ಕೈಯಲ್ಲಿ ಇಟ್ಟುಕೊಂಡ್ರೆ ಹೇಗೆ ಅನ್ನೋ ಯೋಚನೆಯಲ್ಲಿದ್ದಾರೆ. ಈ ಬಗ್ಗೆ ಸ್ವತಃ ಟ್ರಂಪ್ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಇನ್ನು ಗಾಜಾದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರೋ ಟ್ರಂಪ್, ನಾವು ಈಗಾಗಲೇ ಪ್ಯಾಲೆಸ್ತೀನಿಯರಿಗಾಗಿ ಸಾಕಷ್ಟು ದೇಶಗಳ ಜೊತೆ ಮಾತಾಡಿದ್ದೀವಿ, ಅವರು ಪ್ಯಾಲೆಸ್ತೀನ್ ಜನಕ್ಕೆ ಜಾಗ ಕೊಡೋದಕ್ಕೆ ಒಪ್ಪಿಗೆಯೂ ಕೊಟ್ಟಿದ್ದಾರೆ. ಪ್ಯಾಲೆಸ್ತೀನಿಯರು ಕೇಳ್ತಾ ಇರೋ ಫ್ರೀ ಝೋನು, ಫ್ರೀಡಮ್ಮು ಎಲ್ಲ ಅಲ್ಲಿ ಸಿಗುತ್ತೆ. ಹಾಗೆಯೇ ಹೀಗಾಗಿ ಅವರು ಗಾಜಾನ ಬಿಟ್ಟು ಹೊರಡಲಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಜೊತೆಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲೇ ಟ್ರಂಪ್ ಈ ಮಾತನ್ನು ಹೇಳಿರೋದ್ರಿಂದ ಇಸ್ರೇಲ್ ಕೂಡ ಇದು ತುಂಬ ಒಳ್ಳೆಯ ಐಡಿಯಾ ಅಂತಿದೆ. ಅಷ್ಟೇ ಅಲ್ಲದೆ ಗಾಜಾದ ಮರು ನಿರ್ಮಾಣಕ್ಕೆ ಈ ಕೆಲಸ ಅಗತ್ಯವಾಗಿ ಆಗಬೇಕು. ನಾವು ಪ್ಯಾಲೆಸ್ತೀನಿಯರನ್ನ ಯುದ್ಧದ ಕೂಪಕ್ಕೆ ತಳ್ಳುತ್ತಾ ಇಲ್ಲ,
ಅವರು ಶಾಂತಿಯಾಗಿ ಎಲ್ಲೆಲ್ಲಿ ಬದುಕಬಹುದೋ ಅಲ್ಲಲ್ಲಿಗೆ ಅವರನ್ನು ಕಳುಹಿಸೋದಕ್ಕೆ ಮುಂದಾಗ್ತಾ ಇದ್ದೀವಿ ಅಂತ ನೆತನ್ಯಾಹು ಹೇಳಿಕೊಂಡಿದ್ದಾರೆ. ಇದೆಲ್ಲವನ್ನು ನೋಡಿದರೆ ಗಾಜಾ ಪಟ್ಟಿಯಲ್ಲಿನ ಪ್ಯಾಲೆಸ್ತೀನಿಯರು ಅಲ್ಲೇ ಇರಲಿ ಅಥವಾ ಬೇರೆ ಬೇರೆ ದೇಶಗಳಿಗೆ ಹೋಗಿ ನೆಲೆಸಲಿ, ಅಂತೂ ಗಾಜಾ ಪಟ್ಟಿಯ ಮೇಲಿನ ಹಿಡಿತ ಮಾತ್ರ ಸಂಪೂರ್ಣವಾಗಿ ಇಸ್ರೇಲ್ನ ಕೈಗೆ ಸಿಗುತ್ತೆ ಅನ್ನೋದರಲ್ಲಿ ಅನುಮಾನಗಳಿಲ್ಲ. ಇನ್ನೂ ಮಜಾ ಅಂದರೆ ಇಲ್ಲಿ ಹೀಗೆ ಗಾಜಾನ ಸಂಪೂರ್ಣವಾಗಿ ಇಸ್ರೇಲ್ ಆಕ್ರಮಿಸಿಕೊಳ್ತಾ ಇರೋದನ್ನು ಅಕ್ಕಪಕ್ಕದ ಯಾವ ಇಸ್ಲಾಮಿಕ್ ದೇಶ ಕೂಡ ಪ್ರಶ್ನಿಸೋದಕ್ಕೆ ವಿರೋಧಿಸೋದಕ್ಕೆ ಹೋಗ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ಹಮಾಸ್ ಅನ್ನೋದು ಯಾರಿಗೂ ಬೇಕಾಗಿಲ್ಲ. ಗೆಳೆಯರೆ, ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ಅನ್ನೋ ಎರಡೂ ದೇಶಗಳು ಅಲ್ಲಿ ತಲೆ ಎತ್ತಿ ಅವೆರಡೂ ಶಾಂತಿಯಿಂದ ಬದುಕೋದಕ್ಕೆ ಸಾಧ್ಯವಾದರೆ ಇಡೀ ಮಧ್ಯಪ್ರಾಚ್ಯ ಶಾಂತಿಯುತವಾಗಿರುತ್ತೆ. ಆದರೆ ಪ್ಯಾಲೆಸ್ತೀನ್ನ ಹೆಸರಲ್ಲಿ ಹಮಾಸು, ರೆಸಿಸ್ಟೆನ್ಸು ಮುಂತಾದ ಸಂಘಟನೆಗಳು ಹುಟ್ಟಿ ಅವರು ದಾಳಿಗಳನ್ನು, ಭಯೋತ್ಪಾದನೆಯನ್ನು ನಿರಂತರವಾಗಿ ಮಾಡ್ತಾ ಹೋದರೆ ಆ ಪ್ರದೇಶದಲ್ಲಿ ಶಾಂತಿ ನಾಶ ಆಗುತ್ತೆ. ಸಂಬಂಧಗಳು ಕೆಟ್ಟರೆ ಅರಬ್ ದೇಶಗಳ ವ್ಯಾಪಾರದ ಮೇಲೆ ಅದರ ಪರಿಣಾಮ ಉಂಟಾಗುತ್ತೆ. ಜೊತೆಗೆ ಸಂಘರ್ಷದ ಮೂಲಕ ಯಾವ ಸಮಸ್ಯೆಯೂ ಬಗೆಹರಿಯೋದಿಲ್ಲ, ಅದು ಹೆಚ್ಚಾಗ್ತಲೇ ಹೋಗುತ್ತೆ ಅನ್ನೋದನ್ನು ಅರಬ್ ದೇಶಗಳು ಕೂಡ ಅರ್ಥ ಮಾಡ್ಕೊಂಡಿವೆ. ಹೀಗಾಗಿ ಅವರಿಗೂ ಈಗ ಹಮಾಸ್ ಬೇಕಾಗಿಲ್ಲ. ಸೊ ಗಾಜಾನ ಇಸ್ರೇಲ್ ಆಕ್ರಮಿಸ್ಕೊಳ್ತಾ ಇದ್ರೂ ಕೂಡ ಆ ಬಗ್ಗೆ ಅರಬ್ ದೇಶಗಳು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಆದರೆ ಹಮಾಸ್ ಇದನ್ನು ಹೇಗೆ ತಗೊಳುತ್ತೆ ಅನ್ನೋದನ್ನು ಮಾತ್ರ ನಾವಿಲ್ಲಿ ಕಾದು ನೋಡಬೇಕು. ಇದು ಗೆಳೆಯರೆ ಗಾಜಾ ಪಟ್ಟಿ ಮತ್ತು ಅಲ್ಲಿನ 50% ಭೂಪ್ರದೇಶವನ್ನು ಇಸ್ರೇಲ್ ಈಗಾಗಲೇ ವಶಪಡಿಸಿಕೊಂಡಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.